ವೆಲ್ಕಮ್ ಟು ಡೇ 5 ಕ್ಲಾಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಲ್ಫಾಬೆಟಿಕಲ್ ಕೀಸ್ನ ಇಂಡಿವಿಜುವಲ್ ಆಗಿ ಯಾವ ಥರ ಆಪ್ರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅದೇ ರೀತಿ ಅದರ ಕಂಟಿನ್ಯೂ ಪಾರ್ಟ್ ಎ ಇಂದ ಅಪ್ ಟು ಝೆಡ್ವರೆಗೂ ಆಲ್ಫಾಬೆಟಿಕಲ್ ಕೀಸ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಕೀಬೋರ್ಡಲ್ಲಿ ಆಪ್ರೇಟ್ ಮಾಡೋಕ್ಕಿಂತ ಮುಂಚೆ ವರ್ಡ್ನ ಓಪನ್ ಮಾಡಿಕೊಡ್ರಿ. ಸೊ ನಿಮ್ಗೆ ಆಲ್ರೆಡಿ ವರ್ಡ್ನ ಓಪನ್ ಮಾಡ್ಕೊಡೋದು ಗೊತ್ತಿದೆ ಅಂತಂದರೆ ಸರ್ಚಿಗೆ ಬರ್ತೀರಾ, ಸರ್ಚಲ್ಲಿ ವರ್ಡ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತೀರಾ, ಎಂಟರ್ ಕೊಡ್ತೀರಾ, ವರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ನ್ಯೂ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೈಜ್ನ 16 or 20 ನಿಮಗೆ ಕಂಫರ್ಟಬಲಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸೈಜ್ನ ಸೆಟ್ ಮಾಡ್ಕೊಳ್ಳಿ. ಸೈಜ್ ಸೆಟ್ ಮಾಡ್ಕೊಂಡು ಆದಮೇಲೆ ಕೀಬೋರ್ಡಿಗೆ ಬರ್ರಿ. ಕೀಬೋರ್ಡಲ್ಲಿ ಪ್ರಾಪರಾಗಿ ಪೊಸಿಷನ್ ಇಟ್ಕೊಳ್ರಿ. ಕೂಡ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿರೋ ಥರನೇ ಸೇಮ್ ಬರುತ್ತೆ. ಲೆಫ್ಟ್ ಹ್ಯಾಂಡ್ನ ASDF ಸ್ಪೇಸ್, ರೈಟ್ ಹ್ಯಾಂಡಲ್ಲಿ ಸೆಮಿಕೋಲನ್ LKJ, ಅದಾದಮೇಲೆ ನಿಮ್ಮ ಎರಡು ತಮ್ಮನ್ನ ಸ್ಪೇಸ್ ಮೇಲೆ ಇಟ್ಕೊಂಡಿರಬೇಕು. ಇನ್ ಕೇಸ್ ಯಾರಾದರೂ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂತ ಹೇಳಿದರೆ ಬಿಫೋರ್ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿಕೊಂಡು ಆಮೇಲೆ ಈ ವಿಡಿಯೋಗೆ ಬರ್ರಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಇಂಡಿವಿಜುವಲಿ ಯಾವ ಥರ ನಾನು ಪ್ರತಿ ಫಿಂಗರ್ನು ಯಾವ ಥರ ಆಪ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಷ್ಟನ್ನೆಲ್ಲ ಚೆಕ್ ಮಾಡಿದ್ರಿ ಅಂತ ಹೇಳಿದರೆ ಈಗ ನಾನು ಹೇಳ್ಕೊಡೋ ಅಂಥ A to Z ಆಲ್ಫಾಬೆಟಿಕಲ್ ಕೀಸ್ನ ಆಪ್ರೇಟ್ ಮಾಡೋದು ತುಂಬ ಈಸಿ ಅನಿಸುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ಟಫ್ ಅಂತ ಅನಿಸುತ್ತೆ ನಿಮಗೆ. ಹಾಗಾಗಿ ಕೀಬೋರ್ಡಲ್ಲಿ ಇಟ್ಕೊಂಡಾದ್ಮೇಲೆ ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದೀಗ ನೀವು ಈ ಕೀನ ಪ್ರೆಸ್ ಮಾಡಬೇಕಿತ್ತು ಅಂತ ಹೇಳಿದರೆ ಮಿಡಲ್ ಫಿಂಗರ್ನ ಯೂಸ್ ಮಾಡಿಕೊಂಡು ಈ ಕೀನ ಪ್ರೆಸ್ ಮಾಡ್ತೀರಾ. ಪ್ರೆಸ್ ಮಾಡಾದ್ಮೇಲೆ ಅಗೇನ್ ರಿಟರ್ನ್ ಬ್ಯಾಕ್ ಡಿಗೆ ಬರಬೇಕು. ಅದೇ ಥರನೇ ವಿ ಕೀನೇನಾದರೂ ಯೂಸ್ ಮಾಡಬೇಕಿತ್ತು ಅಂತ ಹೇಳಿದರೆ ಇಂಡೆಕ್ಸ್ ಫಿಂಗರಿಂದ ವಿನ ಪ್ರೆಸ್ ಮಾಡ್ತೀರಾ. ಪ್ರೆಸ್ ಮಾಡಾದ್ಮೇಲೆ ಅಗೇನ್ ರಿಟರ್ನ್ ಬ್ಯಾಕ್ ಎಫ್ಗೆ ಬರಬೇಕು. ಅದೇ ಥರನೇ ಝೆಡ್ ಏನಾದರೂ ಯೂಸ್ ಮಾಡಬೇಕಿತ್ತು ಅಂತ ಹೇಳಿದರೆ ಸೊ ಪಿಂಕಿ ಫಿಂಗರ್ನ ಯೂಸ್ ಮಾಡಿಕೊಂಡು ಝೆಡ್ ಕೀನ ಪ್ರೆಸ್ ಮಾಡ್ತೀರಾ. ಅಗೇನ್ ರಿಟರ್ನ್ ಬ್ಯಾಕ್ ಎ ಕೀಗೆ ಬರ್ತೀರಾ. ಸೊ ಇದೇ ಥರನೇ ನೀವು ಟಾಪ್ ರೋ ಅಲ್ಲಿರುವಂಥ ಕೀಸ್ನಾದರೂ ಯೂಸ್ ಮಾಡಿ ಅಥವಾ ಬಾಟಮ್ ರೋ ಅಲ್ಲಿರುವಂಥ ಕೀಸ್ನಾದರೂ ಪ್ರೆಸ್ ಮಾಡಿ. ಸೊ ನೀವು ಯಾವುದೇ ಕೀನ ಅಂದರೆ ಆಲ್ಫಾಬೆಟಿಕಲ್ ಕೀಸ್ನ ಯಾವುದೇ ಕೀನ ಆಪ್ರೇಟ್ ಮಾಡಿದರೂ ಕೂಡ ನೀವು ಮಿಡಲ್ ರೋ ಪೊಸಿಷನಲ್ಲೇ ಇರಬೇಕು. ಸೊ ಟಾಪಿಗೆ ಹೋಗಬೇಕು, ಹಾಗೇನು ಏನು ಮಾಡಬೇಕು, ಮಿಡಲ್ಗೆ ಬರಬೇಕು. ಅದೇ ಥರನೇ ಡೌನಿಗೆ ಹೋಗಬೇಕು, ಹಾಗೆ ಮಿಡಲ್ಗೆ ಬರಬೇಕು. ಸೊ ಮಿಡಲ್ ರೋ ಅಲ್ಲೇ ಪ್ರಾಪರ್ ಪೊಸಿಷನ್ ಇಟ್ಕೊಂಡು ಎಯಿಂದ ಅಪ್ ಟು ಝೆಡ್ವರೆಗೂ ಆಲ್ಫಾಬೆಟಿಕಲ್ ಕೀಸ್ನ ನೀವು ಆಪ್ರೇಟ್ ಮಾಡ್ತಾ ಹೋಗಬೇಕು. ಸೊ ಈಗ ಇಂಡಿವಿಜುವಲಿ ಕೀನ ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ನೀವು ಪ್ರಾಪರ್ ಪೊಸಿಷನ್ನ ಇಟ್ಕೊಳ್ರಿ. ಮೊದಲಿಗೆ ಪ್ರಾಪರ್ ಪೊಸಿಷನ್ನ ಇಟ್ಕೊಂಡು ಆದಮೇಲೆ ಸೊ ಸ್ಟಾರ್ಟಿಂಗ್ ಲೆಟರ್ ಎನ ಪಿಂಕಿ ಫಿಂಗರಿಂದ ಪ್ರೆಸ್ ಮಾಡಿ. ಅದಾದಮೇಲೆ ಬಿನ ಇಂಡೆಕ್ಸ್ ಫಿಂಗರಿಂದ, ನೆಕ್ಸ್ಟು ಸಿನ ಮಿಡಲ್ ಫಿಂಗರಿಂದ, ಡಿನ ಸೇಮ್ ಮಿಡಲ್ ಫಿಂಗರಿಂದ, ಇನ ಸೇಮ್ ಮಿಡಲ್ ಫಿಂಗರಿಂದ, ಅದಾದಮೇಲೆ ಎಫ್ ಇಂಡೆಕ್ಸ್ ಫಿಂಗರಿಂದ, ನೆಕ್ಸ್ಟ್ ಜಿ ಸೇಮ್ ಇಂಡೆಕ್ಸ್ ಫಿಂಗರಿಂದ, ಅಗೇನ್ ರಿಟರ್ನ್ ಬ್ಯಾಕ್ ಎಫಿಗೆ ಬರ್ರಿ. ಅದಾದಮೇಲೆ ರೈಟ್ ಹ್ಯಾಂಡಿಂದ ಎಚ್ನ ಇಂಡೆಕ್ಸ್ ಫಿಂಗರಿಂದ, ಆಮೇಲೆ ಜೆನ ಸೇಮ್ ಇಂಡೆಕ್ಸ್ ಫಿಂಗರ್, ಅದಾದಮೇಲೆ ಐನ ಮಿಡಲ್ ಫಿಂಗರಿಂದ, ನೆಕ್ಸ್ಟು ಕೆ ಸೇಮ್ ಮಿಡಲ್ ಫಿಂಗರ್, ಆಮೇಲೆ ಎಲ್ನ ರಿಂಗ್ ಫಿಂಗರಿಂದ, ನೆಕ್ಸ್ಟ್ ಎಮ್ ಇಂಡೆಕ್ಸ್ ಫಿಂಗರಿಂದ ಪ್ರೆಸ್ ಮಾಡಿ. ಸೇಮ್ ಇಂಡೆಕ್ಸ್ ಫಿಂಗರಿಂದಲೇ ಎನ್ ಕೀ ಪ್ರೆಸ್ ಮಾಡಿ. ಎನ್ ಆದಮೇಲೆ ಓನ ರಿಂಗ್ ಫಿಂಗರಿಂದ, ನೆಕ್ಸ್ಟು ಪಿ ಬಂದು ಪಿಂಕಿ ಫಿಂಗರಿಂದ, ಅದಾದಮೇಲೆ ಕ್ಯೂ. ಈಗ ಲೆಫ್ಟ್ ಹ್ಯಾಂಡಿಗೆ ಬರ್ರಿ. ಲೆಫ್ಟ್ ಹ್ಯಾಂಡಲ್ಲಿ ಪಿಂಕಿ ಫಿಂಗರ್ನ ಯೂಸ್ ಮಾಡಿಕೊಂಡು ಕೀ ಆದಮೇಲೆ ಆರ್, ರಿಂಗ್ ಫಿಂಗರ್ನ ಯೂಸ್ ಮಾಡಿಕೊಂಡು ಆರ್, ಅದಾದಮೇಲೆ ಎಸ್ನ ರಿಂಗ್ ಫಿಂಗರ್ನ ಯೂಸ್ ಮಾಡಿಕೊಂಡು ಎಸ್ ಕೀ ಪ್ರೆಸ್ ಮಾಡಿ. ಅದಾದಮೇಲೆ ಇಂಡೆಕ್ಸ್ ಫಿಂಗರಿಂದ ಟಿ ಆದಮೇಲೆ ನೆಕ್ಸ್ಟು ರೈಟ್ ಹ್ಯಾಂಡಿಗೆ ಬರ್ರಿ. ರೈಟ್ ಹ್ಯಾಂಡಲ್ಲಿ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಿಕೊಂಡು ಯು. ಸೊ ಯು ಆದಮೇಲೆ ನೆಕ್ಸ್ಟು ವಿಗೆ ಲೆಫ್ಟ್ ಹ್ಯಾಂಡಿಗೆ ಬರಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಿಕೊಂಡು ವಿ. ಸೊ ಇವಾದಮೇಲೆ ಡಬ್ಲ್ಯೂನ ರಿಂಗ್ ಫಿಂಗರ್ ಯೂಸ್ ಮಾಡಿಕೊಂಡು ಡಬ್ಲ್ಯೂ ಪ್ರೆಸ್ ಮಾಡಿ. ಅಗೇನ್ ರಿಟರ್ನ್ ಬ್ಯಾಕ್. ನೆಕ್ಸ್ಟು ಎಕ್ಸ್ನೂ ಕೂಡ ರಿಂಗ್ ಫಿಂಗರಿಂದನೇ ಪ್ರೆಸ್ ಮಾಡಿ. ರಿಂಗ್ ಫಿಂಗರ್ ಆದಮೇಲೆ ಅಗೇನ್ ರಿಟರ್ನ್ ಬ್ಯಾಕ್. ಆಮೇಲೆ ನೆಕ್ಸ್ಟು ವೈನ ರೈಟ್ ಹ್ಯಾಂಡಲ್ಲಿ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಿಕೊಂಡು ವೈ ಪ್ರೆಸ್ ಮಾಡಿ. ಅಗೇನ್ ರಿಟರ್ನ್ ಬ್ಯಾಕ್ ಜೆಗೆ ಬರಬೇಕು. ನೆಕ್ಸ್ಟ್ ಒಂದು ಝೆಡ್ನ ಲೆಫ್ಟ್ ಹ್ಯಾಂಡಲ್ಲಿ ಪಿಂಕಿ ಫಿಂಗರ್ನ ಯೂಸ್ ಮಾಡಿಕೊಂಡು ಝೆಡ್ನ ಪ್ರೆಸ್ ಮಾಡಿ. ಈ ಥರ
ನಾನು ಇವಾಗ ಯಾವುದರಿಂದ ಯಾವ ಕೀನ ಯೂಸ್ ಮಾಡಬೇಕು ಅಂತ ತೋರಿಸಿನೋ ಅದೇ ಥರನೇ ಅದೇ ಫಿಂಗರಿಂದ ಆ ಕೀನ ಪ್ರೆಸ್ ಮಾಡ್ಕೊಳ್ತಾ ಬರ್ರಿ. ಸೊ ಪ್ರೆಸ್ ಮಾಡ್ಕೊಂಡು ಆದಮೇಲೆ ಈಗ ನಾನು A to Z ಯಾವ ಥರ ನಾರ್ಮಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒನ್ ಟೈಮ್ ರಿಪೀಟೆಡಾಗಿ ತೋರಿಸ್ತಾ ಇರೋದು ನಿಮಗೆ. ಸೊ A, ನೆಕ್ಸ್ಟ್ B, ಆಮೇಲೆ C, D, E, F, G, ನೆಕ್ಸ್ಟ್ H, I, J, K, L, M, N, O, P, Q, R, S, T, U, V, W, X, Y, Z. ಸೊ ಇದೇ ಥರನೇ ಏನು ಮಾಡಿರಿ ಅಂತ ಹೇಳಿದ್ರೆ ಎಯಿಂದ ಅಪ್ ಟು ಝಡ್ವರೆಗೂ ನಮಗೆ ಎಲ್ಲಿವರೆಗೂ ಪ್ರಾಪರ್ ಪೊಸಿಷನ್ ಇಟ್ಕೊಂಡು ಕೀಬೋರ್ಡ್ ನೋಡ್ದೇ ಮಾನಿಟರ್ ನೋಡ್ಕೊಂಡು ಮಾಡೋಕ್ಕೆ ಬರೋವರೆಗೂ ಕೂಡ ರಿಪೀಟೆಡಾಗಿ ಏನು ಮಾಡಿರಿ ಅಂತಂದರೆ ಪ್ರಾಕ್ಟೀಸ್ ಮಾಡ್ತಾ ಬರ್ರಿ. ಇದನ್ನು ತುಂಬ ಸ್ಪೀಡಾಗಿ ಏನು ಮಾಡಬೇಕು ಅಂತಂದರೆ ನೀವು ಆಪ್ರೇಟ್ ಮಾಡ್ತಾ ಹೋಗಬೇಕು. ಸೊ ನಿಮಗೆ ಒಂದು ಕೀನು ಏನಾಗಬಾರ್ದು ಅಂತ ಹೇಳಿದ್ರೆ ಮಿಸ್ ಆಗಬಾರ್ದು, ಆ ಥರ ಆಪ್ರೇಟ್ ಮಾಡೋಕ್ಕೆ ಬರಬೇಕು. ಅಷ್ಟು ಆಪ್ರೇಟ್ ಮಾಡೋಕ್ಕೆ ಬರೋವರೆಗೆ ಏನು ಮಾಡಿದ್ರೆ ರಿಪೀಟೆಡಾಗಿ ಏನು ಮಾಡಿದ್ರೆ ಪ್ರಾಕ್ಟೀಸ್ ಮಾಡ್ಕೊತ ಬರ್ರಿ. ಇದು ನಿಮಗೆ ಏಯಿಂದ ಅಪ್ ಟು ಝಡ್ವರೆಗೂ ಪಕ್ಕಾ ನೀವು ಕೀಬೋರ್ಡ್ ನೋಡ್ಕೊಳ್ಳಿಂದಂಗೆ ಮಾಡೋಕ್ಕೆ ಬಂತು ಅಂತ ಹೇಳಿದ್ರೆ ರಿಮೈನಿಂಗ್ ವರ್ಡ್ನ ನೀವು ಆಪ್ರೇಟ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಈಸಿ ಆಗುತ್ತೆ.